ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಈ ಸ್ಪೈಸಿ ಮಟನ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ರೆಸಿಪಿ ತುಂಬ ಸಕ್ಕತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ನಾನ್ ವೆಜ್ ಅಥವಾ ಈ ಸ್ಪೈಸಿ ಫುಡ್ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ಮಟನ್ ಸಾಂಬಾರ್, ಮಟನ್ ಗ್ರೇವಿ, ಮಟನ್ ಕರಿ ಈ ಥರ ಮಾಡೋದಲ್ಲದೆ ಮಟನ್ ಮಸಾಲ ಯೂಶಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ವಿಡಿಯೋಲಿ ನೋಡೋಣ. ಆ್ಯಂಡ್ ದಿಸ್ ಈಸ್ a recipe which is best combo for ಚಪಾತಿ, ದೋಸಾ, ಪೂರಿ, ಫುಲ್ಕಾ, ಇವನ್ ಗೀ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಮಾಡೋ ಮೆಥಡ್ ಹೇಗೆ ಅಂತ ನಿಮಗೆ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಮಟನ್ ತೊಗೊಂಡಿದ್ದೀನಿ ಅರ್ಧ kg 2-3 ಸತಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಈರುಳ್ಳಿ, 2 ಟೊಮ್ಯಾಟೊ ಈ ಥರ ಉದ್ದು ಕಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 4-5 ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಸೂರಿ ಮೇಥಿ. ಇದ್ರ ಜೊತೆಗೆ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು, ಚಿಲ್ಲಿ ಪೌಡರ್ 2-3 ಟೀ ಸ್ಪೂನ್ ಅಷ್ಟು, ಹಾಗೆ ಗರಂ ಮಸಾಲ 2 ಟೀ ಸ್ಪೂನ್ ಅಷ್ಟು, ಮತ್ತೆ ಅರಿಶಿನ 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಎಣ್ಣೆ 3 ಟೇಬಲ್ ಸ್ಪೂನ್ ಅಷ್ಟು, ಮೆಣಸು ಕಾಳು 2 ಟೀ ಸ್ಪೂನ್ ಅಷ್ಟು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತೆ ಚಕ್ಕೆ ಅರ್ಧ ಇಂಚು, ಲವಂಗ 2, ಮತ್ತೆ ನಾನಿಲ್ಲಿ ಇದ್ರ ಜೊತೆಗೆ ಪಲಾವ್ ಎಲೆ ಬದಲು ಹೋಲ್ ಸ್ಪೈಸಸ್ ಅಂತ ಈ ಎಲೆ ಹಾಕ್ತಾ ಇದ್ದೀನಿ. ಇದು ಆಕ್ಚುಲಿ ನಮ್ಮ ಆಂಟಿ ಪ್ರೇಮ ಅಂತ ಇದ್ದಾರೆ, ಅವ್ರ ಗಾರ್ಡನ್ ಅಲ್ಲಿ ಬೆಳೆದಿದ್ದಂತ ಮರದ ಎಲೆ. ಇದು ಸಿಕ್ಕಾಪಟ್ಟೆ ಫ್ಲೇವರ್ಡ್ ಇದೆ. ನನ್ನ ತಂಗಿ ದಿವ್ಯಾ ಅಂತ ಇದ್ದಾಳೆ, ಅವಳು ಹೇಳಿದ್ಲು, ಬಟ್ ನಾನು ನಂಬಲಿಲ್ಲ. ಲೇಟರ್ ನಂಗೆ ಅರ್ಥ ಆಯ್ತು ದಿಸ್ ಇಸ್ ವೆರಿ ಅರೋಮ್ಯಾಟಿಕ್ ಅಂತ. ಹಾಗಾಗಿ ಪಲಾವ್ ಎಲೆ ಬದಲು ನಾನು ಈ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ, ಮತ್ತೆ ನೀರು ತಗೊಂಡಿದ್ದೀನಿ 1 ಕಪ್ ಅಷ್ಟು. ಈಗ ಸ್ಟಾರ್ಟಿಂಗ್ ನಾವು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬೌಲ್ ತಗೋಬೇಕು. ಈಗ ತಗೊಂಡಿರೋಂಥ ಬೌಲ್ಗೆ ನಾವು ಕ್ಲೀನ್ ಮಾಡಿಟ್ಟಿರೋ ಅಂಥ ಮಟನ್ನ ಹಾಕ್ತಾ ಇದ್ದೀನಿ. ಯೂಶಲಿ ಅರಿಶಿನ ಮತ್ತು ಸಾಲ್ಟ್ 2 ಹಾಕಿ ಕ್ಲೀನ್ ಮಾಡ್ಕೋಬೇಕು, ಆಗಲೇ ಸ್ವಲ್ಪ ಸ್ಮೆಲ್ಲೆಲ್ಲ ಇರೋದಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಹಾಕಿ, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ, ಜೊತೆಗೆ ನಾನು ಇಟ್ಕೊಂಡಿದ್ದಂಥ ಎಲ್ಲ ಡ್ರೈ ಮಸಾಲ ಪುಡಿಗಳನ್ನು ಕಸೂರಿ ಮೇಥಿ ಜೊತೆಗೆ ಹಾಕ್ತಾ ಇದ್ದೀನಿ. ಈಗ 1 ನಿಮಿಷ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇಗೆ ಅಂದರೆ ಮಟನ್ಗೆ ಕಂಪ್ಲೀಟಾಗಿ ನಾವು ಹಾಕಿರುವಂಥ ಕಂಪ್ಲೀಟ್ ಮಸಾಲ ಕೋಟ್ ಆಗಬೇಕು. ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಹುಳಿ ಬೇಕಲ್ವಾ, ಹಾಕಿರೋ ಟೊಮೆಟೊ ಬರೀ 2 ಹುಳಿ ಸಾಲಲ್ಲ. ಆ್ಯಂಡ್ ಲೆಮನ್ ಹಾಕೋದ್ರಿಂದ ಕಂಪ್ಲೀಟ್ ರೆಸಿಪಿ ತುಂಬ ಚೇಂಜ್ ಆಗುತ್ತೆ. ಆ್ಯಂಡ್ ಮಟನ್ ಕೂಡ ಸಾಫ್ಟಾಗಿ ಬೇಯುತ್ತೆ. ಆ್ಯಂಡ್ ಈಗ ನಾವು ತೊಗೊಂಡಿರೋವಂಥ ಮೊಸರು ಹಾಕ್ತಾ ಇದ್ದೀನಿ. ಈಗ ಇದನ್ನು ಕಡಿಮೆ ಅಂದರೂ 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ದಟ್ ನಾನು ಆಗಲೇ ಹೇಳ್ದಂಗೆ ನಾವು ಹಾಕೋ ಎಲ್ಲ ಮಸಾಲೆಗಳು ಮಟನ್ಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈಗ ನಾವು ತೊಗೊಂಡಿರೋವಂಥ ಎಣ್ಣೆಯಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆಯಷ್ಟು ನಾನು ಈ ಮ್ಯಾರಿನೇಷನ್ಗೆ ಹಾಕ್ತಾ ಇದ್ದೀನಿ. ಈಗಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡಿಮೆ ಅಂದರೂ ಅರ್ಧ ಗಂಟೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಿಟ್ಬಿಡೋಣ. ಸೊ ದಟ್ ಉಪ್ಪು, ಖಾರ, ಮಸಾಲೆ ಎಲ್ಲ ಮಟನ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಅರ್ಧ ಗಂಟೆ ಆದ ನಂತರ ಒಂದು ಪಾನ್ ಇಟ್ಕೋಬೇಕು. ಅದಕ್ಕೆ ಉಳಿದಿರೋ ಅಂಥ ಎಣ್ಣೆ ಹಾಕ್ಕೊಂಡು ನಾವು ತೊಗೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಈ ಥರ ಬಾಡಿಸ್ಕೊಂಡ್ಮೇಲೆ ನಾವು ತೊಗೊಂಡಿರೋ ಅಂಥ ಪಲಾವ್ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ. ಸೊ ಪೆಪ್ಪರ್ ಕಾರ್ನ್ಸ್, ಚಕ್ಕೆ, ಲವಂಗ ಮತ್ತು ಹೋಲ್ ಸ್ಪೈಸಸ್ ನಾನು ಹೇಳೋದಿಲ್ಲ, ಆ ಎಲೆ ಹಾಕ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಒಳ್ಳೆ ಅರೋಮಾ ಕೊಡ್ತು. ಹಾಕಿದ ತಕ್ಷಣ ಆ ಫ್ಲೇವರ್, ಅರೋಮ್ಯಾಟಿಕ್ ಫ್ಲೇವರ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು. ಅಡುಗೆ ಮನೆ ಎಲ್ಲ ಗಮ್ ಅನ್ನೋಕ್ಕೆ ಶುರು ಆಯಿತು. ಅಷ್ಟು ಚೆನ್ನಾಗಿದೆ ಇದು ಅರೋಮಾ ಇದರದ್ದು. ಆಮೇಲೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಮಟನ್ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಣ್ಣೆಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಬಂದು ಮೀಡಿಯಮ್ಮೇ ಇರಲಿ, ಇಲ್ಲಿ ಲೋ ಇಡೋದು ಬೇಡ, ಬಿಕಾಸ್ ಮಟನ್ ಫಸ್ಟ್ ರೋಸ್ಟ್ ಆಗಬೇಕು. ಒಂದು 3-5 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ಮಟನ್ನಿಂದ ನೀರು ರಿಲೀಸ್ ಆಗುತ್ತೆ. ಆ ನೀರು ಕಂಪ್ಲೀಟಾಗಿ ಅಬ್ಸರ್ವ್ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈವನ್ ಇಡೀ ರೆಸಿಪಿನೇ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 5-7 ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಮಟನಲ್ಲಿ ಇದ್ದಿದ್ದಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ನೀಟಾಗಿ ಡ್ರೈ ಆಗಿದೆ. ಸೊ ದಿಸ್ ಇಸ್ ಪರ್ಫೆಕ್ಟ್. ಈಗ ನಾವು ಎಷ್ಟು ನೀರು ಬೇಕು ನಮಗೆ ಅಂದರೆ
ಗೊಜ್ಜುದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೋಬೇಕು. ಈ ಬೌಲಲ್ಲಿ ಮ್ಯಾರಿನೇಟ್ ಮಾಡಿರೋಂಥ ಮಸಾಲೆ ಎಲ್ಲ ಉಳ್ಕೊಂಡಿತ್ತು, ಸೊ ಅಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಈ ಥರ ಮಿಕ್ಸ್ ಮಾಡಿ ಶೇಕ್ ಮಾಡಿ ಹಾಕ್ಕೊಂಡೆ. ಜೊತೆಗೆ ಎಕ್ಸ್ಟ್ರಾ ನನಗೆ ನೀರು ಮಟನ್ ಎಷ್ಟು ಕುದಿಯೋಕ್ಕೆ ಅಥವಾ ಕುಕ್ ಆಗೋಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 1-2 ನಿಮಿಷದಲ್ಲಿ ಕುದಿಯೋಕ್ಕೆ ಶುರು ಆಗುತ್ತೆ. ಆವಾಗ ನಾನು ಕುಕ್ಕರ್ ಲಿಡ್ ಹಾಕಿ ಒಂದು 4ರಿಂದ 5 ವಿಸಿಲ್ ಅಷ್ಟು ಮಟನ್ನ ಕುಕ್ ಮಾಡ್ಕೋತೀನಿ. ಯೂಶಲಿ ಮಟನ್ ತುಂಬ ಟೈಮ್ ತಗೊಳುತ್ತೆ ಬೇಯೋಕ್ಕೆ, ಹಾಗಾಗಿ ಒಂದು ಕಡಿಮೆ ಅಂದರೂ ಒಂದು 5 ವಿಸಿಲ್ ಅಂತೂ ಬೇಕೇ ಬೇಕು. ಆವಾಗಲೇ ಮಟನ್ ನೀಟಾಗಿ ಸಾಫ್ಟಾಗಿ ಕುಕ್ ಆಗೋದು. ಇಲ್ಲ ಅಂದರೆ ಅರ್ಧಂಬರ್ಧ ಬೆಂದಿದ್ರೆ ಮತ್ತೆ ಲಿಡ್ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ನಾವು ತೊಗೊಂಡಿರುವಂಥ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ. ಈ ರೆಸಿಪಿ ಯೂಶಲಿ ಎಲ್ಲ ಮಸಾಲೆ ಎಲ್ಲ ಸೇಮ್ ಇದೆ, ಬಟ್ ಈ ರೆಸಿಪಿ ಇಷ್ಟು ಟೇಸ್ಟಿಯಾಗಿ ಬರೋದಕ್ಕೆ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಫ್ರೆಶ್ ಕ್ರೀಮ್. ಯಾಕಂದರೆ ಅಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ರಿಚ್ನೆಸ್ ಬರುತ್ತೆ. ಮತ್ತೆ ಒಂದು ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ 3ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಮಟನ್ನ ಕುಕ್ ಮಾಡ್ಕೋಬೇಕು. ಸೊ ದಟ್ ಕಂಪ್ಲೀಟಾಗಿ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು ನಮ್ಮ ರೆಸಿಪಿ. ಆವಾಗಲೇ ಸಕ್ಕತ್ತಾಗಿರೋದು. ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇಷ್ಟೇ ಫ್ರೆಂಡ್ಸ್, ಮಟನ್ ಮಸಾಲ ರೆಡಿ ಆಗಿದೆ. ತುಂಬ ಸಿಂಪಲ್ ಆಗಿದೆ. ನಾರ್ಮಲ್ ಆಗಿ ಮಾಡುವಂಥ ಮಟನ್ ಮಸಾಲಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಫ್ರೆಶ್ ಕ್ರೀಮ್ ಹಾಕಿರೋದ್ರಿಂದ. ಮೊಸರು, ಮಸಾಲ, ಉಪ್ಪು, ಖಾರ ಇವೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಮಟನ್ನಲ್ಲಿ ಕೂಡ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಯೂಶಲಿ ಮಾಡೋ ಮಟನ್ ಮಸಾಲೆಗಿಂತ ಈ ಥರ ನೀವು ಒಂದ್ಸತಿ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡಿ. ಸೊ ಇವತ್ತೆಲ್ಲ ನನ್ನ ಈ ವಿಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.